ಅವರು ನನ್ನ ಆಧಾರ್ ನಂಬರ್ ಇದ್ರನ್ನೆಲ್ಲ ಕಟ್ ಮಾಡ್ರಿ ಅಂತ ಹೇಳಿ ಮೊಬೈಲಿಗೆ ಹೇಳಿದ್ರು ಆರ್ಡರ್ ಮಾಡೋದ ಸಣ್ಣ ಅಧಿಕಾರಿಗಳಿಗೆ. ಈ ಒಂದು ಆರ್ಡರ್ ಪ್ರಕಾರ ಜೋಗ ಡಿವಿಷನ್ ತಾಲೂಕು ಸೆಂಟ್ರು ಪ್ರವೀಣ ಎಇಇ ಮತ್ತೆ ನಿರಂಜನ್ ಜೆಇ ನಿನ್ನೆ ಗೋಲ್ಗೋಡು ಎಸ್ ಟಿ ಕಾಲೋನಿ ಬಂತಲ್ಲಿ ಅಲ್ಲೊಂದು ಟಿ ಸಿ ಸುಟ್ಟೋಗಿ ಒಂದು 15 ದಿನ ಆಗಿತ್ತು. ನಿನ್ನೆ ಟಿ ಸಿ ಕೊಟ್ಟು ಆ ಟಿ ಸಿ ಒಳಗೆ ರೀಸೆಂಟ್ ಆಗಿ ಒಂದು 4-5 ಜನ ಕೃಷಿ ಪಂಪ್ ಸೆಟ್ಟಿಗೆ ಅಕ್ರಮ ಸಂಕ್ರಮವಾಗಿ ಹಾಕಿದ್ದಿರ್ತಾರೆ. ಅವ್ರಿಗೆ ಆಧಾರ್ ನಂಬರ್ ಇರೋದು. ಏಕಾಏಕಿ ಈ ಪ್ರವೀಣ್ ಎಇ ಮತ್ತೆ ನಿರಂಜನ್ ಇವರಿಬ್ರು ಬಂದು ಅವರಿಗೆ ಅಕ್ರಮ ಸಂಕ್ರಮ ಹೇಳ್ತಿರೋದನ್ನ ಕಟ್ ಮಾಡಿ ಅವ್ರ ಬೆಳೆ ಈಗ 15 ದಿನ ಆಯ್ತು. ತೋಟ ಇನ್ನಿದ್ರೆ ಬೆಳೆ ಒಣಗ್ತಾ ಇದೆ. ಮತ್ತೆ ಈಗ ಕಟ್ ಮಾಡಿ ಇನ್ನಿದ್ರೆ ಒಣಗಿಸ್ತಾ ಇದ್ದಾರೆ. ಎಲ್ಲಿ ಅದು? ಈ ಸಿರುವಂಚೆ ಹತ್ರ ಗೋಲ್ಗೋಡ್ ಅಂತ ಅದ. ಈ ಅಧಿಕಾರಿಗಳಿಗೆ ಒಬ್ಬ ನಮ್ಮ ತಾಲೂಕು ಹೋಬಳಿ ಮತ್ತೆ ಸ್ವಲ್ಪ ತಾಲೂಕಿಗೆ ಸೇರಿ ತುಂಬಾ ನಷ್ಟದಾಗೈತಿ. ಅಲ್ಲಿನ ಜನಪ್ರತಿನಿಧಿಗಳಿಗೆ ಅಧಿಕಾರಿಯನ್ನ ಕ್ಲೀನಾಗಿ ಹ್ಯಾಂಡಲ್ ಮಾಡಕ್ ಆಗೋದಲ್ಲ ಅಂದ್ರೆ ಇವರು ಏನ್ ಮಾಡ್ತಾರೆ? ಇವರು ಅಧಿಕಾರಿ ಮನಸ್ಸಿಗೆ ಬಂದಂಗೆ ಒಬ್ಬ ಆರ್ಥಿಕ ಮಟ್ಟ ಕಡಿಮೆ ಇರೋರು ಹೋಗಿ ಕಟ್ ಮಾಡೋದು, ನನ್ನಂತ ಪ್ರಬಲಶಾಲಿ ಇರೋ ದುಡ್ಡು ಕೊಡ್ತೇ ಇದ್ರು ಅಮೌಂಟ್ ಕಟ್ ಮಾಡದೇ ಇರೋದು, ಇದು ಯಾವ ತರದ ರಾಜಕಾರಣ ಇದು? ಈ ಮಂತ್ರಿಗಳು ಮತ್ತೆ ಶಾಸಕರು PAಗಳು ಮಣ್ಣು ಹೊಡೆಯರಿಗೂ ಫೋನ್ ಮಾಡದೆ ಅವ್ನು ನಮ್ ಕಡೆ ಮಳಲು ಹೊಡೆಯರಿಗೂ ಫೋನ್ ಮಾಡದೆ ನಮ್ ಕಡೆ. ಆದ್ರೆ ರೈತರು ಕೃಷಿ ಪಂಪ್ ಸೆಟ್ಗಾಗಿ ಎಳ್ಕೊಂಡಿರೋ ಪಂಪ್ ಸೆಟ್ಗಳದ್ದು ನೇರವಾಗಿ ಕಟ್ ಮಾಡ್ತಾರಲ್ಲ ಈ ಅಧಿಕಾರಿ. ಇವ್ರಿಗೆ ತಾಕತ್ ಮಾಡೋ ಕೆಪಾಸಿಟಿ ಇಲ್ಲ ಇವರಿಗೆ. ಯಾವ ಮಗ ತಗೊಂಡು ರೈತರ ಹತ್ರ ಹೋಗಿ ಕೇಳ್ಕೊತಾರೆ ಇವರು? ಸದ್ಯದಕ್ಕೀಗ ಜಿಲ್ಲಾ ಪರಿಷತ್ ತಾಲೂಕು ಚುನಾವಣೆ ಬಂತು. ಇವತ್ತು ನೋಡಿದ್ರೆ ಈಗ ಬೇಸಿಗೆ ಕಾಲದಾಗ ಬರೇ ಲೋ ವೋಲ್ಟೇಜ್ ಟಿ ಸಿ ಸುಡೋದು ಆಕ್ಚುಲಿ ರೈತರ ಪ್ರಾಬ್ಲಮ್ ಅಲ್ಲ, ಅಧಿಕಾರಿ ಲೋ ವೋಲ್ಟೇಜ್ ಕೊಡೋದ್ರಿಂದ ಟಿ ಸಿ ಸುಡ್ತಾವ. ಟಿ ಸಿ ರಿಪೇರಿ ಸೆಂಟ್ರು ಸಹ ಹೊಸನಗರ ಸಾಗರ ತಾಲೂಕು ಸೇರಿ ಸಾಗರದ ಒಂದೇ ಟಿ ಸಿ ಸೆಂಟ್ರು ಇರೋದು. ಸ್ವರ್ಗದಾಗ ಇಡೀ ಸ್ವರ್ಗ ತಾಲೂಕಿಗೆ ಒಂದು ಸೆಂಟ್ರ್ ಇರೋದು. ಟಿ ಸಿ ಸುಟ್ಟು ರಿಪೇರಿ ಹೆಂಗ್ ಮಾಡ್ಕೊಡ್ತಾರೆ ಇವರು? ದಿನಕ್ಕೆ ಒಂದು 34 ಟಿ ಸಿ ಸುಟ್ರೆ 3-4 ಟಿ ಸಿ ರಿಪೇರಿ ಮಾಡ್ತಾರೆ ಇವರು. ದಯಮಾಡಿ ಪ್ರತಿ ಹೋಬಳಿಗೂ ಒಂದೊಂದು ಟಿವಿ ರಿಪೇರಿ ಸೆಂಟರ್ ಮಾಡಬೇಕು ಅನ್ನೋದು ಈ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಧುಬಂಗಾರಪ್ಪನವರಿಗೆ ಅರ್ಥ ಆಗೋದಲ್ಲ. ರೈತರ ಸಮಸ್ಯೆ ಗೋಪಾಕೃಷ್ಣ ಅವರಿಗೆ ಅರ್ಥ ಆಗೋದಲ್ಲ. ಏನ್ ಮತ್ತೆ ದಿನನಿತ್ಯ ನೋಡಿದ್ರೆ ರೈತರ ಜನ್ಮ ನಾಡಿ ಅಂತ ಹೇಳಿ ರೈತರನ್ನ ಪ್ರೀತಿ ಮಾಡ್ತಾರೆ. ರೈತರ ಬೆಳೆ ದಿನಗಟ್ಟಲೆ ಒಣಗ್ತಾ ಇದ್ದವು. ರೈತರನ್ನ ಅರ್ಥ ಮಾಡ್ಕೊಳಕ್ಕಾಗೋದಲ್ಲ. ನಿನ್ನೆ ಈ ಟೂ ಬೇಸಿಗೆ ಹಾಕಿದ್ದೀರಂತ ಮೋಟರ್ ಸಂಗತಿ ಕಟ್ ಮಾಡ್ಯಾರೆ. ನಾ AWB ಫೋನ್ ಮಾಡಿದ್ರೆ ನಮ್ಮಂತ ಹೋರಾಟಗಾರರು ಫೋನ್ ಎಂತದಲ್ಲ ಅಧಿಕಾರಿಗಳು ನಿರಂಜನ ಫೋನ್ ಮಾಡಿದ್ರೆ ನಮ್ಮ AWB ಹೇಳಿದ್ರೆ ಅವ್ರು ಹೇಳ್ತಾರೆ ನಾ ಕಟ್ ಮಾಡ್ತೀನಿ ಅಂತ ಹೇಳ್ತೇನೆ. ಅಧಿಕಾರಿಗೆ ಇಷ್ಟು ದಮ್ ಇರ್ಬೇಕಾದ್ರೆ ಈ ರಾಜಕೀಯ ವ್ಯಕ್ತಿಗಳು ಏನ್ ಮಾಡ್ತಾರೆ? ಇವರಿಗೆ ಸರಿಯಾದ ರೀತಿ ಹ್ಯಾಂಡಲ್ ಮಾಡಕ್ ಆಗಲ್ಲ ಅಂದ್ರೆ ನಮ್ಮಂತರಿಗೆ ಹೇಳ್ಬೇಕು, ನಮಗೆ ಶಕ್ತಿ ಇಲ್ಲ ನೀವು ಮಾಡ್ರಿ ಅಂತ ಹೇಳಿ. ಅದು ಬಿಟ್ಟು ಇಲ್ಲಿ ರೈತರಿಗೆ ದಿನನಿತ್ಯ ಕಿರುಕುಳಕ್ಕೆ ಹೋಗ್ತಕ್ಕಂಥ ಅಧಿಕಾರಿನ ತಾಲೂಕು ಇವರಿಬ್ಬರನ್ನು ಕೂಡಲೇ ವರ್ಗಾವಣೆ ಮಾಡಿ ರೈತ ಸ್ನೇಹಿತರ ಅಧಿಕಾರಿನ ಮಧುಬಂಗಾರಪ್ಪ ಮತ್ತೆ ಗೋಪಾಕೃಷ್ಣ ಸೇರಿ ಹಾಕಿರ್ಬೇಕು. ಇಲ್ಲಾಂದ್ರೆ ನಾನು ಮುಂದಿನ ಕೆಲವೇ ದಿನದಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿಕೊಡ್ತೇನೆ. ಮಧುಬಂಗಾರಪ್ಪ ಅವ್ರ ಊರಿನ ಮುಂದ್ಗಡೆ ಅವ್ರ ಮನೆ ಮುಂದ್ಗಡೆ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ರೈತರ ಪರವಾಗಿ ಅಂತ ಹೇಳಿ ನಿಮ್ಮ ಪತ್ರಿಕಾ ವರದಿಗಾರರ ಮುಖಾಂತರ ಅವರಿಗೆ ತಿಳಿಸ್ತಾ ಇದ್ದೀನಿ. ಟಿ ಸಿ ಸೆಂಟರ್ನ ಹೋಬಳಿಗೆ ಒಂದು ಮಾಡಬೇಕು. ಮಾಡದೇ ಇದ್ರೆ ಇಡೀ ರೈತರನ್ನು ದಂಗೆ ಎಬ್ಬಿಸಿ ಮಧು ಬಂಗಾರಪ್ಪ ಮತ್ತೆ ಗೋಪಾಕೃಷ್ಣ ಮನೆ ಮುಂದ್ಗಡೆ ಉಪವಾಸ ಸತ್ಯಾಗ್ರಹ ಮಾಡೋಂಥ ಒಂದು ಕ್ರಿಯೆನ ಮುನ್ನೆಚ್ಚರಿಕೆ ಕೊಡ್ತೀನಿ. ದಯಮಾಡಿ ಇವರಿಬ್ರು ರೈತ ಸ್ನೇಹಿ ಆಗಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ರಿಪೇರಿ ಕೆಲಸವನ್ನು ಹೋಬಳಿ ಮಟ್ಟಕ್ಕೆ ಮಾಡಿ ರೈತರ ಏನ್ ಗೋಳನ್ನ ಸಮಾನಗೊಳಿಸ್ಬೇಕು. ಇವರು ಮೊಬೈಲ್ ಬರ್ತೈತಿ 24 hours ಟಿ ಸಿ ಸುಟ್ಟೋದ್ರೆ ನನಗೆ ಫೋನ್ ಮಾಡ್ರಿ ಕೊಡ್ತೀನಿ. ಏನ್ ಕೊಡ್ತಾರೆ ಇವರು? ಯಾವ ನೀವು ಮಂಗಳೂರಿಗೆ ಫೋನ್ ಮಾಡಿದ್ರೆ ಟಕ್ಕಂತ ಬಂದು ಕಟ್ ಮಾಡ್ತಾನೆ. ಯಾಕೋ ನೀವು ಮಂಗಳೂರಿಗೆ ಫೋನ್ ಮಾಡಿದ್ದೆ ಅಂತ. ಹಂಗಾರೆ ನಮ್ಮ ಮತ ಕೊಡೋರಿಗೆ ಹಕ್ಕೇ ಇಲ್ಲ. ಈಗ ಏನಾಗ್ತಿದೆ ಅಂದ್ರೆ ಬರೀ ಖಾಲಿ ಮತ ಕೊಡೋಂಗ ಹಕ್ಕಿಲ್ಲ. ಮತ ಕೊಟ್ಟು ಲೀಡರ್ಶಿಪ್ ಮಾಡಬೇಕು. ಹಂಗಿದ್ದವ್ ಮಾತ್ರ ಹಕ್ಕು. ಇಲ್ಲಿ ಏನಾಯ್ತು, 80% ಜನ ಮತ ಕೊಟ್ಟು ಮನೆ ಕೂತ್ಕೊಳ್ತಾರೆ. ನಿಜವಾಗ್ಲೂ ಅವರಿಗೆ ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ. ದಯಮಾಡಿ ಈ 5 ವರ್ಷದ ಮಾತ್ರ ಹೋರಾಟ ಇರುವಲ್ಲ, ನಟ್ಟಿಗೆ ರೈತ ಸ್ನೇಹ ಅಂದ್ರೆ ಸರಿ. ಮುಂದಿನ 5 ವರ್ಷದೊಳಗೆ ಮನೆ ಹೋಗೋ ಪೊಸಿಷನ್ ಇದ್ರೆ ಇದೇ ತರ ನಾಟಕ ಮಾಡ್ಕೆ ಹೋಗ್ಬೇಕು. ಬರೇ ರೈತ ಮಿತ್ರ ಅನ್ನೋದು ಯಾಕಂದ್ರೆ ಭುಜು ಕೈ ಹಾಕೋದು
ಖರ್ಚಿಗೆ ಅಂತ ಕೊಡೋದು ಅಲ್ಲ. ರೈತ ಬೆಳೆ ಮಾಡೋದಕ್ಕೆ ನಾನು ಸಮರ್ಪಕವಾಗಿ ಕರೆಂಟ್ ಕೊಟ್ಟು ಅವ್ರನ್ನ ಪ್ರಬಲ ಶಕ್ತಿ ಬರಂಗೆ ಮಾಡಬೇಕು. ಅವಾಗ ಇವರೇ ದುಡ್ಡು ಕೊಡ್ಬೇಕು. ನಾನು ಪ್ರಬಲ ಇದ್ರೆ ನಾನೇ ಕೊಡ್ತೀನಿ, ಚುನಾವಣೆ ನಿಂದು ಇಷ್ಟು ದುಡ್ಡ ಅಂತ ಅಧಿಕಾರಿ ಹತ್ರ ಇಷ್ಟು ಚುನಾವಣೆ ಮಾಡೋದಲ್ಲ. ಗಂಡಸಾದ್ರೆ ನನ್ನಂಗೆ ಎಟ್ಟು ಬಿಡಿಸಿ ಉಂಟಾಡಿ ಚುನಾವಣೆ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಆ ಟೈಪ್ ಇರ್ಬೇಕು ವ್ಯಕ್ತಿ. ದಯಮಾಡಿ ಇನ್ನು ಮುಂದೆ ಅಕ್ರಮ ಸಕ್ರಮ ಕಲೆಕ್ಷನ್ ತಗೊಂಡು ರೈತರು ಯಾವನೇ ಕೆಪಿ ಇಲಾಖೆ ಅಧಿಕಾರಿ ಕಟ್ಟು ಮಾಡಿದ್ರೆ ಶಾಸಕರು ಒತ್ತುವರಿ ಸಚಿವರು ಎಚ್ಚರಿಕೆ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ. ನಾನು ಮುಕ್ತವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಆ ರೀತಿ ಕಟ್ಟು ಮಾಡಿದ್ರೆ ಅವ್ರ ಮನೆಗೆ ಏನಿತ್ತು ಅವ್ರು ತಗೊಂಡು ಅವ್ರ ಮನೆ ಮುಂದ್ಗಡೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿ ಪತ್ರಿಕೆ ಮುಖಾಂತರ ನಾನು ಹೇಳಿಕೆ ಕೊಡ್ತಾ ಇದ್ದೀನಿ. ದಯಮಾಡಿ ಇಷ್ಟೇ ಹೇಳಿ ನಾನು ಇದು ಮಾಡ್ತೀನಿ. ತಾಲೂಕಾದ್ಯಂತ ಒಬ್ಬ ಅಧಿಕಾರಿಗಳಿಗೆ ಎನ್ಎಚ್ಎದಲ್ಲಿ ನಿನ್ನೆ ಫೋನ್ ಮಾಡ್ತೀನಿ, AWB ಫೋನ್ ಎತ್ತದಲ್ಲ, KBAW ಫೋನ್ ಮಾಡ್ತೀನಿ, ಫೋನ್ ಎತ್ತದಲ್ಲ. ಇವ್ರು ಯಾರಿಗೆ ಫೋನ್ ಎತ್ತಾರೆ ಅಂದ್ರೆ ಅಡ್ಜಸ್ಟ್ಮೆಂಟ್ ಇರೋರಿಗೆ ಫೋನ್ ಎತ್ತಾರ. ಹೋರಾಟಕ್ಕಾಗಿ ಫೋನ್ ಮಾಡಲ್ಲ, ಫೋನ್ ಎತ್ತಲ್ಲ ಅಂದ್ರೆ ಬೆಳಗಿನ ದಿನ ಪತ್ರಿಕೆ ಬಂತು ಅನ್ನೋದು ಒಂದು ತಲೆಗಿರ್ಬೇಕು ಅವ್ರ ಹೆಸರು. ಇವ್ರೇನ್ ನಾಟಕ ಬರ್ತಾ ಇದ್ದಾರೆ ಪ್ರಭುನ ಇವರು. ಯಾವ AWB ಆಗ್ಲಿ ಯಾವುದೇ ಎಜುಕೇಟಿವ್ ವ್ಯಕ್ತಿಗಳಾಗ್ಲಿ ನಮ್ಮ ಮತದಾರರು ಒಬ್ಬ ಕೆಲಸಗಾರ ಬಿಟ್ರೆ ಇಲ್ಲಿ ರಾಜನೂ ಅಲ್ಲ ಪ್ರಭುನೂ ಅಲ್ಲ. ದಯಮಾಡಿ ಅಧಿಕಾರಿಗಳು ಸಾಗರ ತಾಲೂಕು, ಸೊರಬ ತಾಲೂಕಿನ ಅಧಿಕಾರಿ ಅರ್ಥ ಮಾಡ್ಕೊಬೇಕು ಅಂತ ಹೇಳಿ ನಾನು ಇಷ್ಟೇ ಪತ್ರಿಕೆ ಮುಗಿಸ್ತೀನಿ.